ಸರ್ ಪ್ರೇಮ್ ಸರ್, ಒಬ್ಬ ಹೀರೋ ಇನ್ನೊಬ್ಬ ಸ್ಟಾರ್ ಹೀರೋ ಬಗ್ಗೆ ತುಂಬ ಕೇಳಕ್ಕೆ ಮಾತಾಡಿದ್ದಾರೆ. ಅದ್ರ ಬಗ್ಗೆ ನಿಮಗೆ ಏನು ಅವ್ರಿಗೆ ಅರ್ಥ ಆಗಬೇಕು ಸರ್. ಯಾಕಂದರೆ ಈಗ ನಿಮಗೆ ಗೊತ್ತಿದ್ದಾಗೆ ನಮಗಿಂತ ಹೆಚ್ಚಾಗಿ ನಿಮಗೆ ಮಾಹಿತಿ ಇರುತ್ತೆ, ನಿಮ್ಮಿಂದ ನಾವು ಮಾಹಿತಿ ತಗೊಳ್ಬೇಕು. ನಿಮ್ಮಗಳಿಂದ ನೀವೇನು ಕೊಟ್ಟಿದ್ದೀರೋ ಮಾಹಿತಿ ತಿಳ್ಕೊಂಡು ನನಗೆ ಅನಿಸಿರೋ ಪ್ರಕಾರ ಯಾರ ಮೇಲೂ ಒಂದು ಪಕ್ಕ ಎವಿಡೆನ್ಸ್ ಇಲ್ಲದೆ, ಪ್ರೂಫ್ ಇಲ್ಲದೆ ಯಾರ ಮೇಲೂ ಅಪವಾದಗಳು ಹೊರಿಸಬಾರ್ದು. ಯಾರು ಬೇಕಾದರೂ ಆಗಿರ್ಬೋದು. ನಿಮಗೆ ಪಕ್ಕ ಎವಿಡೆನ್ಸ್ ಇಲ್ಲದೆ, ಪ್ರೂಫ್ ಇಲ್ಲದೆ ಒಬ್ಬ ಸ್ಟಾರ್ ಮೇಲೆ, ಒಬ್ಬ ನಟನ ಮೇಲೆ ನೀವು ಸುಮ್ಮನೆ ಅಪವಾದ ಹೊರಿಸಿದ್ರೆ ನೀವು ಯೋಚನೆ ಮಾಡ್ಬೇಕು, ನಾನು ಮಾಡ್ತಾರೆ ಸರಿನಾ ತಪ್ಪಾ ಅಂತ. ಸೊ ಹಾಗಾಗಿ ಆ ವಿಷಯದಲ್ಲಿ ನಾನು ತಪ್ಪು ಅಂತ ನಾನು ಹೇಳ್ತೀನಿ. ಖಂಡಿತವಾಗಿ ಸರ್, ಪ್ರಥಮ ತಪ್ಪು ಮಾಡಿರೋದು ಹೌದು, 100% ತಪ್ಪು ಸರ್. ತಪ್ಪು ಯಾರು ಮಾಡಿದ್ರು ತಪ್ಪೆ, ನಾನು ಮಾಡಿದ್ರು ತಪ್ಪೆ, ಅವ್ರು ಮಾಡಿದ್ರು ತಪ್ಪೆ, ಯಾರು ಮಾಡಿದ್ರು ತಪ್ಪೆ. ಈಗ ದರ್ಶನ್ ಅವ್ರ ಬಗ್ಗೆ ದರ್ಶನ್ ಅವರು ಹೇಳಿ ಅವ್ರಿಗೇನೋ ಮಾಡಿಸಿದಾರೆ, ಏನಿದೆ ಪ್ರೂಫ್ ಅವ್ರ ಹತ್ರ ಅಲ್ವಾ? ನಿಮ್ಮ ಹತ್ರ ಪ್ರೂಫ್ ಇದ್ರೆ ನೀವು ಸಾಬೀತು ಮಾಡೋರು ಅಂತಾರೆ, ಹೇಳಿದಾರೆ ಹೊರಿಸಿದಾರೆ ಅಂತ. ಈಗ ನೀವು ಯಾರೋ ಒಬ್ರು ಸ್ಟಾರ್ ಇತ್ತು ಅಂದ್ರೆ ನಾನು ಬಂದು ಯಾರ ಹೆಸರು ಹೇಳ್ಕೊಂಡು ನಿಮ್ಗೆ ಏನೋ ನಾನು ತೊಂದರೆ ಮಾಡ್ತು ಅಂದರೆ ಅದು ನಿಮ್ಗೆ ಏನಿರುತ್ತೆ ಎವಿಡೆನ್ಸ್ ಅಲ್ವಾ? ಒಂದು ಎವಿಡೆನ್ಸ್ ಇಟ್ಕೊಂಡು ಮಾತಾಡ್ಬೇಕು, ಒಂದು ಪ್ರೂಫ್ ಇಟ್ಕೊಂಡು ಮಾತಾಡ್ಬೇಕು. ಯಾರ ಬಗ್ಗೆನೋ ಒಂದು ಅಪವಾದ ಹೊರಿಸೋದಕ್ಕಿಂತ ಮುಂಚೆ ಅವರು ಬೆಳೆಸ್ಕೊಂಡಿರೋಂಥ ಇಮೇಜ್ ಇರ್ಬೋದು, ಅದು ಬಂದು ಅವರು ಅಷ್ಟು ಒಂದು ಸ್ಕ್ರ್ಯಾಪಿಂದ ಬಂದು ಇವತ್ತು ದೊಡ್ಡ ಸೂಪರ್ ಸ್ಟಾರ್ ಆಗಿದ್ದಾರೆ ಅಂತ ಅವ್ರ ಇಮೇಜ್ ಬೆಳೆಸ್ಕೊಳ್ಳೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ಇವಾಗ ನೀವು ಸಹ ಒಂದು ಸ್ಕ್ರ್ಯಾಚಿಂದ ಬಂದು ಒಂದು ಇಮೇಜ್ ಬೆಳೆಸ್ಕೊಳ್ಳೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ನಿಮಗೂ ಗೊತ್ತಿರುತ್ತೆ. ಅನ್ನೆಸರಿ ಸುಮ್ಮನೆ ಯಾರೋ ಹೇಳಿದ್ರು, ಏನೋ ಮಾಡಿದ್ರು, ಇದಾಯಿತು ಅದಾಯಿತು ಅಂತೇಳಿ ಅವ್ರು ಮಸಿ ಬಳಿಬಾರ್ದು ಅವ್ರ ಮಕ್ಕಳಿಗೆ. ಸೊ ಹಾಗಾಗಿ ಅದು ಒಂದು ನಿಮ್ಮ ಜವಾಬ್ದಾರಿ. ಯಾರೋ ನೀವು ಒಬ್ಬ ಸೂಪರ್ ಸ್ಟಾರ್ ಮುಖಕ್ಕೆ ಮಸಿ ಬಳಿತು ಅಂದರೆ ಅದು ಇಡೀ ಕನ್ನಡ ಚಿತ್ರರಂಗಕ್ಕೆ ಎಫೆಕ್ಟ್ ಆಗುತ್ತೆ. ಯಾರೋ ಪಕ್ಕದ ರಾಜ್ಯವರೆಲ್ಲ ನೋಡಿ ನಮ್ಮನ್ನು ನಗೋ ಥರ ಆಗುತ್ತೆ. ಸೊ ದಯವಿಟ್ಟು ಈ ಥರ ಮಾಡೋದಕ್ಕಿಂತ ಮುಂಚೆ ಪಕ್ಕ ಎವಿಡೆನ್ಸ್ ಇಟ್ಕೊಳ್ಳಿ, ಪ್ರೂಫ್ ಇಟ್ಕೊಳ್ಳಿ. ಈಗ ಹೋಗಿ ಆ ಥರ ಪ್ರೂಫ್ ಇತ್ತು ಅಂದರೆ ಎವಿಡೆನ್ಸ್ ಇದೆ, ಕಾನೂನಾತ್ಮಕವಾಗಿ ಏನು ಕೊಡಬೇಕು, ನೀವು ಕಂಪ್ಲೇಂಟ್ ಕೊಡಿ, ಅವ್ರೇನು ಆ್ಯಕ್ಷನ್ ತಗೊಳ್ತಾರೆ. ನಿಮ್ಮ ಹತ್ರ ವಿತೌಟ್ ಪ್ರೂಫ್ ನೀವು ಯಾರ ಮೇಲೂ ಅಪವಾದ ಮಾಡೋದು ಖಂಡಿತವಾಗ್ಲೂ ತಪ್ಪು ಅಂತ ನಾನು ಹೇಳ್ತೀನಿ. ಸರ್, ಈ ವಿಚಾರದ ಬಗ್ಗೆ ಯಾರು ಸ್ಟಾರ್ಗಳು ಮಾತಾಡ್ತಾರೆ ಸರ್? ಈ ವಿಚಾರಗಳ ಬಗ್ಗೆ ಯಾರು ಸ್ಟಾರ್ಗಳು ಮುಂದೆ ಬಂದು ಮಾತಾಡ್ತಾರೆ, ಯಾಕೆ ಅಂತ? ಏನು ನನಗೆ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ. ನನಗೆ ಏನು ಅನಿಸುತ್ತೋ ನನ್ನ ಅನಿಸಿಕೆ ನಾನು ಹೇಳಿದ್ದೀನಿ. ಅವರು ಸಿಕ್ಕಿದಾಗ ನೀವು ಅವ್ರಿಗೆ ಹೇಳಬೇಕಷ್ಟೇ. ಅಂದರೆ ಇದರಲ್ಲಿ ಯಾರ್ದೋ ನಾನು ಪರ ವಹಿಸ್ಕೊಳ್ತಾ ಇದ್ದೀನಿ, ವಿರೋಧ ವಹಿಸ್ಕೊಳ್ತಾ ಇದ್ದೀನಿ ಅಂತಲ್ಲ. ದರ್ಶನ್ ಸರ್ ಅಂದರೆ ನನಗೆ ತುಂಬ ಇಷ್ಟ, ಅದು ಬೇರೆ ವಿಚಾರ. ಐ ಲೈಕ್ ಹಿಮ್ ಪರ್ಸ್ನಲಿ. ನನಗೆ ತುಂಬ ಅವರಂದ್ರೆ ಪ್ರೀತಿ ಇದೆ. ಬಟ್ ತಪ್ಪು ಅಂತ ಬೇರೆಯವ್ರು ಯಾರು ಮಾಡೋದಲ್ಲ, ತಪ್ಪೇ ಅದು. ಹಾಗಾಗಿ ದರ್ಶನ್ ಸರ್ ಅವ್ರನ್ನ ಅವ್ರ ಬಗ್ಗೆ ನನ್ನ ಸ್ಟ್ಯಾಂಡ್ ಇದೆ. ನಾವು ಯಾವತ್ತೂ ಅವ್ರನ್ನ ಬಿಟ್ಕೊಡಲ್ಲ ಸರ್. ಥ್ಯಾಂಕ್ ಯು ಸರ್.